ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಒಬ್ಬನು ಯೇಸುವಿನ ಬಳಿಗೆ ಬಂದು, ಪ್ರಭು, ನನ್ನ ಮಗನ ಮೇಲೆ ಕನಿಕರವಿಡಿ, ಅವನು ಮೂರ್ಛಾ ರೋಗಿ, ಅವನ ಕಷ್ಟ ಹೇಳತೀರದು, ಆಗಾಗ ಬೆಂಕಿಯಲ್ಲೋ ನೀರಿನಲ್ಲೋ ಬಿದ್ದು ಬಿಡುತ್ತಾನೆ. ಅವನನ್ನು ತಮ್ಮ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದೆ, ಆದರೆ ಅವನನ್ನು ಗುಣಪಡಿಸಲು ಅವರಿಂದಾಗಲಿಲ್ಲ ಎಂದು ಮೊಣಕಾಲೂರಿ ಯಾಚಿಸಿದನು. ಅದಕ್ಕೆ ಯೇಸು, ಅಯ್ಯೋ ವಿಶ್ವಾಸವಿಲ್ಲದ ವಕ್ರ ಪೀಳಿಗೆಯೇ, ಇನ್ನೆಷ್ಟು ಕಾಲ ನಾನು ನಿಮ್ಮೊಂದಿಗಿರಲಿ, ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂದು ಹೇಳಿ ಆ ಹುಡುಗನನ್ನು ಇಲ್ಲಿ ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದರು. ಅನಂತರ ಆ ಹುಡುಗನಲ್ಲಿದ್ದ ದೆವ್ವವನ್ನು ಅವರು ಗದರಿಸಿದೊಡನೆಯೇ ಅದು ಅವನನ್ನು ಬಿಟ್ಟು ಹೋಯಿತು. ಅವನು ತಕ್ಷಣವೇ ಸ್ವಸ್ಥನಾದನು. ತರುವಾಯ ಶಿಷ್ಯರು ಪ್ರತ್ಯೇಕವಾಗಿ ಯೇಸುವಿನ ಬಳಿಗೆ ಬಂದು, ಆ ದೆವ್ವವನ್ನು ಬಿಡಿಸಲು ನಮ್ಮಿಂದಾಗಲಿಲ್ಲವಲ್ಲ, ಅದೇಕೆ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿಮ್ಮ ಅಲ್ಪವಿಶ್ವಾಸವೇ ಅದಕ್ಕೆ ಕಾರಣ. ನಾನು ನಿಶ್ಚಯವಾಗಿ ಹೇಳುತ್ತೇನೆ, ನಿಮಗೆ ಸಾಸಿವೆ ಕಾಳಿನಷ್ಟು ವಿಶ್ವಾಸವಿದ್ದರೂ ಈ ಬೆಟ್ಟಕ್ಕೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುತ್ತದೆ. ನಿಮ್ಮಿಂದ ಅಸಾಧ್ಯವಾದದ್ದು ಒಂದೂ ಇರದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಇವತ್ತು ಸಂತ ಮತ್ತಾಯನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ, ಒಂದು 6 ವಚನ. ದೆವ್ವ ಪೀಡಿತವನನ್ನು ಗುಣಪಡಿಸಿದಂತಹ ಒಂದು ಘಟನೆ. ಇದರಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಧ್ಯಾನಿಸಲು ಹಾಗೂ ಈ ಒಂದು ಶುಭ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡೋಣ. ಮೊದಲನೇದಾಗಿ, ದೆವ್ವ ಪೀಡಿತದಿಂದ ಕಷ್ಟಪಡುತ್ತಿರುವ ಮಗನನ್ನು ನೋಡಿ ನನ್ನ ಮಗನಿಗೆ ಆರೋಗ್ಯ ಭಾಗ್ಯ ಬೇಕು ಎಂಬುದಾಗಿ ಒಂದು ಪ್ರಾರ್ಥನೆಯನ್ನು ಮುಂದಿಟ್ಟು ಆ ಒಂದು ಶುಭ ಸಂದೇಶದಲ್ಲಿ ಬರುವಂತಹ ತಂದೆ ಸಾಧಾರಣವಾಗಿ ನಡೆಯುವ ವಿಷಯವೇ. ನಮ್ಮ ಮಕ್ಕಳಿಗೆ ಏನಾದರೂ ಜ್ವರ ಅಥವಾ ಇನ್ನಿತರ ವಿಷಯಗಳಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡೋದು ಮಾತ್ರವಲ್ಲ, ಧರ್ಮ ಕೇಂದ್ರದ ಗುರುಗಳ ಬಳಿ ಹೋಗಿ ಏನು ಹೇಳ್ತೀವಿ? ಸ್ವಾಮಿ, ನನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡಿ, ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ನಂಬಿಕೆ ಏನಂತ ಹೇಳಿದ್ರೆ, ಒಂದಲ್ಲ ಒಂದು ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ಆಶೀರ್ವಾದವನ್ನು ಕೊಟ್ಟು ಆರೋಗ್ಯ ಭಾಗ್ಯವನ್ನು ಕೊಡುತ್ತಾರೆ ಎನ್ನುವ ದೃಢವಾದ ಆಳವಾದ ನಂಬಿಕೆ. ಇವತ್ತು ಈ ತಂದೆಯಾದವನು ತನ್ನ ಮಗನನ್ನು ಕುರಿತು ಒಂದು ಪ್ರಾರ್ಥನೆಯನ್ನು ಹೊತ್ಕೊಂಡು ಆತ ಯೇಸು ಸ್ವಾಮಿಯ ಶಿಷ್ಯರ ಬಳಿ ಹೋಗ್ತಾನೆ. ಹೋಗಿ ಹೇಳ್ತಾನೆ, ನೋಡಿ, ನನ್ನ ಮಗ ತುಂಬ ಕಷ್ಟಪಡ್ತಿದ್ದಾನೆ, ಒಂದು ದೆವ್ವ ತುಂಬಾ ಕಾಟ ಕೊಡ್ತದೆ, ಅವನು ಸತ್ತೋಗ್ಬಿಡ್ತಾನ ಅಥವಾ ಇನ್ನೊಬ್ಬರನ್ನ ಸಾಯಿಸ್ಬಿಡ್ತಾನ ಎನ್ನುವ ಸಂದೇಹ ನಮ್ಮಲ್ಲಿದೆ. ಅದು ಪ್ರತಿದಿನ ನಮಗೆ ಕಷ್ಟ, ಪ್ರಾಣ ಸಂಕಟ. ಆದ ಕಾರಣ ದಯವಿಟ್ಟು ನೀವು ಅವರಿಗೋಸ್ಕರ ಈ ಗುಣವನ್ನು, ಆರೋಗ್ಯವನ್ನು ದಯಪಾಲಿಸುವಂತೆ ಪ್ರಾರ್ಥಿಸಬೇಕು ಅಂತ ಕೇಳಿದಾಗ ಶಿಷ್ಯರು ಪ್ರಯತ್ನ ಮಾಡ್ತಾರೆ, ಆದರೆ ಅವರಿಂದ ಅವರನ್ನು ಗುಣಪಡಿಸಲು ಆಗಲಿಲ್ಲ. ಯಾಕೆ? ಮತ್ತಾಯನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ ಅವ್ರನ್ನ ಕಳಿಸ್ಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ರೋಗಗಳನ್ನು ಗುಣಪಡಿಸಿರಿ, ದೆವ್ವಗಳನ್ನು ಬಿಡಿಸಿರಿ, ಶುಭ ಸಂದೇಶವನ್ನು ಸಾರ್ರಿ. ಇವೆಲ್ಲವನ್ನ, ಅಧಿಕಾರವನ್ನು, ಶಕ್ತಿಯನ್ನು ಪ್ರಭು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೊಟ್ಟರು. ಆದರೆ ಅವರಿಂದ ಆಗಲಿಲ್ಲ. ಯಾಕೆ? ಅದೇ ಶಿಷ್ಯರು ಪ್ರಭು ಯೇಸು ಸ್ವಾಮಿ ಸತ್ತು ಪುನರುತ್ಥಾನರಾಗಿ ಸ್ವರ್ಗಾರೋಹಣರಾದ ಮೇಲೆ ಪವಿತ್ರಾತ್ಮನ ಶಕ್ತಿಯನ್ನು ಪಡೆದು ಹೋಗಿ ರೋಗಗಳನ್ನು ಗುಣಪಡಿಸ್ತಾರೆ.
ಯೇಸು ಸ್ವಾಮಿಯ ನಾಮವನ್ನು ಬೋಧಿಸ್ತಾರೆ, ಯೇಸು ಸ್ವಾಮಿಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧರಾಗ್ತಾರೆ. ಈ ಬದಲಾವಣೆ ಎಲ್ಲಿಂದ ಬಂತು? ಯೇಸು ಸ್ವಾಮಿ ಅವರಿಗೆ ಖುದ್ದಾಗಿ ಪ್ರತಿಯೊಬ್ಬರನ್ನ ನೋಡುತ್ತಾ ಅವ್ರಿಗೆ ಹೇಳ್ತಾರೆ, ರೋಗಗಳನ್ನು ಗುಣಪಡಿಸ್ರಿ, ನಿಮ್ಮ ಕೈಯಲ್ಲಿ ಆಗುತ್ತೆ, ನಾನು ಶಕ್ತಿಯನ್ನು ಕೊಡ್ತೀನಿ. ಈ ಘಟನೆ ಯಾವಾಗ ಆಗುತ್ತೆ? ಪ್ರಭು ಯೇಸು ಸ್ವಾಮಿ ರೂಪಾಂತರ ತಾಳದ ನಂತರ ಈ ಘಟನೆಗಳೆಲ್ಲ ಆಗುತ್ತೆ. ಅಂದರೆ ಯೇಸು ಸ್ವಾಮಿ ತನ್ನ ಮಹಿಮೆಯನ್ನು ವ್ಯಕ್ತಪಡಿಸ್ತಾರೆ, ತನ್ನಲ್ಲಿದ್ದ ಶಕ್ತಿಯನ್ನು ಅವರಿಗೆ ಕೊಟ್ಟು ನೀವು ರೋಗಗಳನ್ನು ಗುಣಪಡಿಸಿರಿ. ಆದರೆ ಶಿಷ್ಯರ ಬಳಿ ಅದರಿಂದ ಆಗಲಿಲ್ಲ. ಅಂದರೆ ಇಲ್ಲಿ ಏನೋ ಒಂದು ವಿಷಯ ಮಿಸ್ ಆಗ್ತಾ ಇದೆ ಅಲ್ವಾ? ಏನೋ ಒಂದು ವಿಷಯ ಮಿಸ್ ಆಗ್ತಾ ಇದೆ. ಯೇಸು ಸ್ವಾಮಿಯ ಸ್ವರ್ಗಾರೋಹಣದ ನಂತರ ಗುಣಪಡಿಸಿದಂತಹ ರೋಗಗಳನ್ನು ಗುಣಪಡಿಸಿದಂತಹ ಶಿಷ್ಯರು ಯೇಸು ಸ್ವಾಮಿ ಆ ಕಟ್ಟಳೆಯನ್ನು ಕೊಟ್ಟಾಗ ಒಬ್ಬಾತ ಅವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರಿಂದ ಆಗಲಿಲ್ಲ. ಅಂದರೆ ಅದಕ್ಕೂ ಇದಕ್ಕೂ ಏನೋ ಒಂದು ವ್ಯತ್ಯಾಸ ಇದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಒಂದು ಕಡೆ. ಎರಡನೇದಾಗಿ, ಈ ವ್ಯಕ್ತಿ ತಂದೆಯಾದವನು ತನ್ನ ಪ್ರಾರ್ಥನೆಯನ್ನು ಪ್ರಭು ಯೇಸು ಸ್ವಾಮಿಯ ಶಿಷ್ಯರ ಬಳಿ ಇಟ್ಟ, ಅವರಿಂದ ಆಗಲಿಲ್ಲ, ಮನಸ್ಸೋತು ಹೋಗಲಿಲ್ಲ. ಇನ್ನು ಮುಂದೆ ನನಗೆ ವಿಮೋಚನೆ ಇಲ್ಲ, ನನಗೆ ನನ್ನ ಪ್ರಾರ್ಥನೆ ಫಲ ನನಗೆ ಸಿಗೋದಿಲ್ಲ ಎನ್ನುವ ಒಂದು ನಿರ್ಧಾರಕ್ಕೆ ಆತ ಬರಲಿಲ್ಲ. ಇವರು ಶಿಷ್ಯರು, ಇವ್ರ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಇದ್ದಾರೆ, ಅವ್ರು ಮಾಡ್ತಾರೆ. ದೇರ್ಫೋರ್ ಈ ವಾಕ್ಸ್ ಅಪ್ ಟು ಜೀಸಸ್. ಯೇಸು ಸ್ವಾಮಿಯ ಬಳಿ ಹೋಗ್ತಾನೆ. ಒಂದು ನಂಬಿಕೆ. ಶಿಷ್ಯರು ಮಾಡಲಿಲ್ಲ, ಯೇಸು ಸ್ವಾಮಿ ಖಂಡಿತವಾಗಿ ನನ್ನ ಮಗನನ್ನು ಗುಣಪಡಿಸುತ್ತಾರೆ. ದೇರ್ಫೋರ್ ಈ ಪ್ರೆಸೆನ್ಸ್ ಇಸ್ ಪ್ರೇಯರ್ ಟು ಜೀಸಸ್. ದಿಸ್ ಇಸ್ ದ ಫೇತ್ ಆಫ್ ಅ ಲಿಟಲ್ ಫಾದರ್ ಆರ್ ಅ ಸಿಂಪಲ್ ಫಾದರ್. ಎರಡನೇದಾಗಿ, ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಗುಣಪಡಿಸ್ತಾರೆ. ಆತನನ್ನು ನೋಡಿ ಆತನನ್ನು ಹಿಡಿದಿದ್ದ ದೆವ್ವಕ್ಕೆ ಒಂದು ಆಜ್ಞೆಯನ್ನು ಕೊಡ್ತಾರೆ, ಗೆಟ್ ಔಟ್ ಫ್ರಮ್ ಹಿಯರ್, ಆಚೆ ಹೋಗು, ಇವನ್ನ ಬಿಟ್ಟು ತೊಲಗು. ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಎಸ್ ಒನ್ ಓವರ್ ಈವಿಲ್. ಲೂಕನ ಬರೆದ ಶುಭ ಸಂದೇಶ ನಾವು ನೋಡ್ತೀವಿ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಗೆ 3 ಶೋಧನೆಗಳು ಬರ್ತವೆ. ಅದನ್ನು ಶುಭ ಸಂದೇಶಗಾರ ನಮಗೆ ಹೇಳ್ತಾನೆ, ಯೇಸು ಸ್ವಾಮಿಗೂ ಕೂಡ ಶೋಧನೆಗಳು ಬಂತು, ಆದರೆ ಶೋಧನೆಯನ್ನು ಗೆದ್ದವರು ಯೇಸು ಸ್ವಾಮಿ. ಆದ ಕಾರಣ ಅವರಲ್ಲಿ ಶಕ್ತಿ ಇತ್ತು. ಆ ಶಕ್ತಿಯಿಂದ ಅವರು ದೆವ್ವಗಳಿಗೂ ಕೂಡ ಅಪ್ಪಣೆಯನ್ನು ನೀಡ್ತಿದ್ರು. ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಹೇಳಿದ ತಕ್ಷಣ ಹೋಗ್ತಿತ್ತು, ಕಾರಣ ಅವರಲ್ಲಿ ಆ ಶಕ್ತಿ ಇತ್ತು. ಬಹುಶಃ ಈ ಶಕ್ತಿ ತಮ್ಮ ಶಿಷ್ಯರಲ್ಲಿ ಇರಲಿಲ್ಲ. ಆದ ಕಾರಣ ಆ ದೆವ್ವವನ್ನು ಅವರಿಂದ ಓಡಿಸೋದಕ್ಕಾಗಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯೇಸು ಸ್ವಾಮಿಯ ಆಜ್ಞೆಯನ್ನು, ಅವರ ಆಶೀರ್ವಾದಗಳನ್ನು ಅನುಭವಿಸಲು, ಅದನ್ನು ಜೀವಿಸಲು, ಪರರಿಗೆ ಕೊಡಲು ಒಂದಷ್ಟು ಮಟ್ಟಿಗೆ ನಾವು ಹೆಚ್ಚಾದ ಒಂದು ಮುಖ್ಯವಾದ ವಿಷಯವನ್ನು ಪಡ್ಕೋಬೇಕು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಎಂಥ ಮನುಷ್ಯರು ನೀವು, ನಾನು ನಿಮಗೆ ಶಕ್ತಿಯನ್ನು ಕೊಟ್ಟಿದ್ದೇನೆ, ಆ ಶಕ್ತಿಯನ್ನು ನೀವು ವಿಶ್ವಾಸದಿಂದ ಸ್ವೀಕರಿಸುವ ಮನೋಭಾವ ನಿಮ್ಮಲ್ಲಿ ಇರಲಿಲ್ಲಲ್ಲ ಅಂಥೇಳಿ ಒಂದು ಭಾಷೆಯನ್ನು ಬಳಸ್ಕೋತಾರೆ, ಕಠಿಣವಾಗಿ ಮಾತನಾಡ್ತಾರೆ ತಮ್ಮ ಶಿಷ್ಯರ ಬಳಿ. ಎಂಥ ಪೀಳಿಗೆ ನಿಮ್ಮದು! ವಿಶ್ವಾಸವಿಲ್ಲದಂತಹ ಒಂದು ಮನಸ್ಸು ನಿಮ್ಮದು, ನಂಬಿಕೆ ಇಲ್ಲದಂತಹ ಮನಸ್ಸು. ಈ ದೆವ್ವವನ್ನು ಓಡಿಸೋದಕ್ಕೆ ಬೆಟ್ಟಗಳನ್ನು ಕೂಡ ಇಲ್ಲಿಂದ ನೀವು ಕಿತ್ತುಕೊಂಡು ಹೋಗಿ ನೀನು ಸಮುದ್ರದಲ್ಲಿ ನಾಟಿಕೊ ಅಂತ ಹೇಳಿದ್ರೆ ಹೋಗುತ್ತೆ. ಎಷ್ಟು ಬೇಕು ನಿನಗೆ? ಸಾಸಿವೆ ಕಾಳಿನಷ್ಟು ವಿಶ್ವಾಸ ಬೇಕು ಅಷ್ಟೇ. ಸಾಸಿವೆ ಕಾಳಿನಷ್ಟು ವಿಶ್ವಾಸ. ಯೇಸು ಸ್ವಾಮಿ ವಿಶ್ವಾಸ ಎಷ್ಟು ಮಟ್ಟಿಗೆ ಅಂತ ಅಳತೆ ಮಾಡಲಿಲ್ಲ, ಬದಲಾಗಿ ನಿನ್ನಲ್ಲಿ ಒಂದು ಕಿಂಚಿತ್ತಾದರೂ ನಂಬಿಕೆ ವಿಶ್ವಾಸವಿದ್ದರೆ ನಾನು ಕೊಟ್ಟ ಆಜ್ಞೆಗಳನ್ನು ಪ್ರತಿಫಲವನ್ನು ನೀನು ಅನುಭವಿಸುವೆ, ರೋಗಗಳನ್ನು ಗುಣಪಡಿಸುವೆ, ದೆವ್ವಗಳನ್ನು ಬಿಡಿಸುವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಟೀಚಸ್ ದೆಮ್ ಇವೆಲ್ಲ ಅರ್ಥ ಮಾಡಿಕೊಂಡು
ಪವಿತ್ರಾತ್ಮನ ಶಕ್ತಿಯನ್ನು ಪಡೆದವರಂತಾದ ಅವರು ಯೇಸು ಸ್ವಾಮಿಯ ಮಾತುಗಳನ್ನು ತನ್ನ ಜೀವನದಲ್ಲಿ ಜೀವಿಸಲು, ಪರರಿಗೆ ತೋರಿಸಲು ಮುಂದಾಗುತ್ತಾರೆ. ಯಾವಾಗ? ಪ್ರಭು ಯೇಸು ಸ್ವಾಮಿ ಸ್ವರ್ಗಾರೋಹಣರಾದ ಮೇಲೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಇಷ್ಟೇ. ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯ ಶಿಷ್ಯರೇ. ಯೇಸು ಸ್ವಾಮಿ ನಿಮಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರಾ? ದೆವ್ವಗಳನ್ನು ಬಿಡಿಸುವ ಶಕ್ತಿ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರಾ? ಅಂದರೆ ಇವತ್ತು ನೀವು ಹೋಗಿ ಓಡಿಸ್ಬೇಕು. ಎಲ್ಲಿಂದ ಓಡಿಸೋದು? ಎಲ್ಲಿಂದ ಓಡಿಸ್ತೀರಾ? ಹೋಗ್ಬೇಕಾದ್ರೆ ಪೊರಕೆ ತಗೊಂಡು ಹೋಗ್ಬೇಡ್ರಿ. ಸೊಸೆ ಮನೆಯಲ್ಲಿದ್ದರೆ ದೆವ್ವ ಓಡಿಸ್ತೀನಂತ ಹೋಗಿ ಜಾಡಿಸ್ಬಿಡ್ಬೇಡಿ. ಅವ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ದೆವ್ವನ ಮೊದಲು ನಮ್ಮಿಂದ ಓಡಿಸ್ಬೇಕು. ನಾನು ಸುಮಾರು ಸಲ ಒಂದು ಜೋಕ್ ಹೇಳ್ತಾ ಇರ್ತೀನಿ. ಏನಂತ ಹೇಳಿದ್ರೆ, ನಮ್ಮ ಕ್ರೈಸ್ತ ಬಾಂಧವರ ಮನೆಯ ಹೊರಗೆ ಒಂದು ಪಟ ಇಟ್ಟಿರ್ತೀವಿ, ಫೋಟೋ. ಏನು ಫೋಟೋ? ಸೆಂಟ್ ಮೈಕಲ್ ಅಲ್ವಾ? ಯಾಕೆ ಇಟ್ಟಿದ್ದೀವಿ ಹೇಳಿ? ದೆವ್ವ ಬರೋದು ಬೇಡ ನಮ್ಮ ಮನೆಗೆ, ದೆವ್ವ ಬರೋದು ಬೇಡ ಅಂತ ಹೇಳಿ ಇಟ್ಟಿರ್ತೀವಿ ಅಲ್ವಾ? ನಿಜವಾಗ್ಲೂ ನಾವು ಹೇಳಬೇಕಾದ್ರೆ, ದೊಡ್ಡ ದೆವ್ವ ಒಳಗೆ ಕೂತಿರಬೇಕಾದ್ರೆ ಯಾವ ದೆವ್ವ ಬರುತ್ತೆ ಹೇಳಿ? ನಮಗಿಂತ ದೊಡ್ಡ ದೆವ್ವಗಳು ಯಾವುದೂ ಇಲ್ಲ. ಅಷ್ಟು ಕೆಟ್ಟ ವಿಷಯಗಳನ್ನು ಮಾಡ್ತೀವಿ ಅಲ್ವಾ? ಬಹುಶಃ ವಿ ಹ್ಯಾವ್ ಟು ಕಾಸ್ಟ್ ದಿಸ್ ಡೆವಿಲ್ ಔಟ್. ಶಿಷ್ಯರು ಅಸಾಧ್ಯರಾದರು. ಯಾಕೆಂತ ಹೇಳಿದ್ರೆ ನಂಬಿಕೆ ವಿಶ್ವಾಸ ಇರಲಿಲ್ಲ. ಆದರೆ ಇವತ್ತು ನಮಗೆ ವಿಶ್ವಾಸ ನಂಬಿಕೆ ಇದ್ದರೆ ಆ ಕೆಟ್ಟ ವಿಷಯ ಎನ್ನುವ ದೆವ್ವವನ್ನು ನಿನ್ನ ಸುಂದರವಾದ ಮನೆ ಎನ್ನುವ ಹೃದಯದಿಂದ ಓಡಿಸು. ಯು ಆರ್ ಸ್ಟ್ರೆಂಥೆಂಡ್ ಟು ಡೂ ದ್ಯಾಟ್. ಯು ಆರ್ ಗಿವನ್ ದ ಹೋಲಿ ಸ್ಪಿರಿಟ್ ಟು ಡೂ ದ್ಯಾಟ್. ಆದರೆ ನಮ್ಮಿಂದ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಅದನ್ನು ತುಂಬ ಪ್ರೀತಿಸ್ತೀವಿ, ಹಚ್ಕೋತೀವಿ. ಹೇಗೆ ಅಂತ ಹೇಳಿದ್ರೆ, ಮಗನ್ನ ಕಾಲೇಜ್ಗೆ ಓದೋ ಅಂತ ಕಳಿಸ್ರೆ ಹೋಗಿ ಲವ್ ಮಾಡ್ತಾನೆ. ಬೇಡ ಕಣ ನಿನಗೆ ಅಂತ ಹೇಳಿದ್ರೆ ಅವನಿಗೆ ಓದು ಬೇಡ, ಅಪ್ಪ ಬೇಡ, ಅಮ್ಮ ಬೇಡ, ಅಪ್ಪನ ಆಸ್ತಿ ಬೇಡ, ಯಾವ ಸೌಲಭ್ಯಗಳು ಬೇಡ, ಆ ಹುಡುಗಿ ಮಾತ್ರ ಸಾಕು ಅಲ್ವಾ? ನಾವು ಕೂಡ ದೆವ್ವಗಳನ್ನ ಹಾಗೆ ಪ್ರೀತಿಸ್ತೀವಿ. ಇಷ್ಟೆಲ್ಲ ಲವ್ ಮಾಡ್ತಾನಲ್ಲ, ಉದ್ಧಾರ ಆಗ್ತಾನ, ಮದುವೆ ಆಗಿ 3 ತಿಂಗಳು ಜೀವನ ಮಾಡೋದಿಲ್ಲ, ಸಂಸಾರ ಮಾಡೋದಿಲ್ಲ. ಆವಾಗ ನ್ಯಾಯ ಪಂಚಾಯಿತಿ ಮಾಡೋದಕ್ಕೆ ಸ್ವಾಮಿಯರು ಬರಬೇಕು, ಪೊಲೀಸವರು ಬರಬೇಕು, ಮಹಿಳಾ ಸಂಘದವ್ರು ಬರಬೇಕು. ಎಲ್ಲ ಸೋತೋಗಿ ಕೊನೆಗೆ ಕೋರ್ಟ್ಗೆ ಹೋಗಿ ಸೈನ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಅಲ್ವಾ? ಅತ್ತನೇ ನಿಜ, ಅದೇ ತನ್ನ ಸತ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಆದ ಕಾರಣ ಸಂತ ಯೌವನ ತುಂಬ ಸುಂದರವಾಗಿ ಬರೀತಾನೆ. ಯೇಸು ಸ್ವಾಮಿ ಲೋಕಕ್ಕೆ ಬೆಳಕಾಗಿ ಬಂದರು. ಏನಾಗಿ ಬಂದರು? ಬೆಳಕಾಗಿ ಬಂದರು. ಮನುಷ್ಯ ಬೆಳಕನ್ನು ಪ್ರೀತಿಸಿದ? ಖಂಡಿತವಾಗಿಲ್ಲ. ಆತ ಕತ್ತಲೆಯನ್ನು ಪ್ರೀತಿಸಿದ. ಆದರೆ ಸಂತ ಯುವನ ಇನ್ನೂ ಸುಂದರವಾಗಿ ಬರೀತಾನೆ. ಯಾರು ಬೆಳಕನ್ನು ಪ್ರೀತಿಸಿದ್ರೋ ಅಂಥವರಿಗೆ ದೇವರ ಮಕ್ಕಳಾಗುವ ಅರ್ಹತೆಯನ್ನ ಕೊಟ್ಟರು. ಯು ಆರ್ ಆಲ್ ಚಿಲ್ಡ್ರನ್ ಆಫ್ ಲೈಟ್. ಪವಿತ್ರ ದೀಕ್ಷಾ ಸ್ನಾನವಿನ ಸಂಸ್ಕಾರದಿಂದ ದೇವರು ನಿಮ್ಮ ಪಾಪಗಳನ್ನು ತೊಳೆದು ನಿಮ್ಮನ್ನು ಬೆಳಕಿನ ಮಕ್ಕಳಾಗಿ ಮಾಡಿದ್ದಾರೆ. ದೇವರು ನಿಮಗೆ ಆಜ್ಞೆಯನ್ನು, ಶಕ್ತಿಯನ್ನು, ಅಧಿಕಾರವನ್ನು ಕೊಟ್ಟಿದ್ದಾರೆ. ಈ ಅಧಿಕಾರವನ್ನು ನಾನು ಜೀವಿಸಬೇಕು. ಸೊ ದೇರ್ಫೋರ್ ಫಸ್ಟ್ ಕಾಸ್ಟ್ ಔಟ್ ದ ಡೆವಿಲ್ ವಿದಿನ್ ಯು. Then you know that you will be empowered to do that. ನಮ್ಮಲ್ಲಿರುವ ಸೈತಾನನನ್ನು ಅದು ಓಡಿಸ್ಬಿಟ್ರೆ ನಾವು ಶಕ್ತಿವಂತರಾಗ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭಗಳಲ್ಲಿ ನಮ್ಮ ಆಸೆಗಳಲ್ಲ, ದುರಾಸೆಗಳು, ಒಂದಷ್ಟು ಸ್ವಾರ್ಥ, ಒಂದಷ್ಟು ಅಹಂಕಾರ ಏನಾಗುತ್ತೆ, ಇವೆಲ್ಲವೂ ಕೂಡ ಒಂದುಗೂಡಿಸ್ಕೊಂಡು ಒಂದು ದೊಡ್ಡ ದೆವ್ವ ನನ್ನ ಹೃದಯ ಎನ್ನುವ ಆ ಒಂದು ಸುಂದರವಾದ ಮನೆಯಲ್ಲಿ ಶಾಶ್ವತವಾಗಿ ಉಳಿದಿರ್ತಾನೆ. ಆ ದೆವ್ವವನ್ನು ಬಿಡಿಸೋ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನು ಬಿಡಿಸ್ಬೇಕು ಅಂತ ಹೇಳಿದ್ರೆ ಏನು ಆಗಬೇಕು? ಒಂದಷ್ಟು ಶಕ್ತಿ ನಮಗೆ ಬೇಕು. ನೆನ್ನೆಯ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಹಿಂಬಾಲಿಸಬೇಕು ಅಂತ ಹೇಳಿದ್ರೆ ನೀವು ನಿಮ್ಮನ್ನು ಪರಿತ್ಯಜಿಸಬೇಕು,
ನಿಮ್ಮನ್ನು ಬಿಡಬೇಕು. ನಾನು ಎನ್ನುವ ಈ ಒಂದು ವಿಷಯವನ್ನು ಬಿಡಬೇಕು. ಆಗ ನಾನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವ ಬೆಳಕಿನ ಮಗುವಾಗಿ ಜೀವಿಸಲು ಸಾಧ್ಯ. ಅಂಥವನು ದೆವ್ವವನ್ನು ಬಿಡಿಸುವ ಶಕ್ತಿಯನ್ನು ಪಡೆಯುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭಗಳಲ್ಲಿ ನಾನು ಎನ್ನುವ ಅಹಂಕಾರದ ಸೈತಾನ ನಮ್ಮಲ್ಲಿ ಹಿಡಿದುಕೊಂಡಿರುವ ಕಾರಣ ನಮ್ಮಲ್ಲಿ ಇರಬೇಕಾದಂತಹ ವಿಶ್ವಾಸವನ್ನು, ನಂಬಿಕೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಅಬ್ರಹಾಮನಿಗೆ ದೇವರು ಹೇಳಿದ್ರು, ನಾನು ತೋರಿಸುವ ಹಾದಿಯನ್ನು ನೀನು ಹಿಡಿ. ಅಬ್ರಹಾಮ ಹೋದರು. 3 ವ್ಯಕ್ತಿಗಳು ತನ್ನ ಮನೆಗೆ ಬಂದಾಗ, ಅಬ್ರಹಾಮ, ಬರುವ ವರ್ಷ ನಾನು ನಿನ್ನ ಮನೆಗೆ ಬರಬೇಕಾದ್ರೆ ನಿನಗೊಂದು ಮಗು ಇರೋದು. ಅಬ್ರಹಾಮ, ಸಾರಳು ನಗ್ತಾಳೆ, ಈ ಮುದಿ ವಯಸ್ಸಲ್ಲಿ ನನಗೆ ಮಗು ಆಗುತ್ತಾ ಅಂತ. ಅಬ್ರಹಾಮ ನಂಬ್ತಾರೆ. ಈ ಬಿಲೀವ್ಸ್, ಈ ಟ್ರಸ್ಟ್, ದೇರ್ ಫೋರ್ ಈ ಹ್ಯಾಸ್ ಅ ಸನ್. ಮ್ಯಾಕ್ಸಿಮಿಲಿಯನ್ ಮರಿಯ ಕೋಲ್ಬೆ, ಕೇಳಿಸ್ಕೊಂಡಿದ್ದೀರಾ ಹೆಸರು? ಮ್ಯಾಕ್ಸಿಮಿಲಿಯನ್ ಮರಿಯ ಕೋಲ್ಬೆ ಇಲ್ಲ ಅಲ್ಲ? ಆಶ್ವಿಶ್ ಎನ್ನುವ ಒಂದು ಸ್ಥಳ ಇದೆ ಪೋಲೆಂಡಲ್ಲಿ, ಆಶ್ವಿಶ್. ಆವಾಗ ಯಹೂದ್ಯರನ್ನೆಲ್ಲ ಹಿಡಿದು ಗ್ಯಾಸ್ ಚೇಂಬರ್ಸ್ಗೆ ಕಳಿಸಿ ಅವ್ರನ್ನ ಸಾಯಿಸ್ತಿದ್ರು. ಸುಮಾರು 1000 ಜನನ ಸಾಯಿಸ್ಬಿಟ್ರು. ಆಶ್ವಿಶ್ ಎನ್ನುವ ಒಂದು ಸ್ಥಳ, ಬೆರ್ಕ್ನು ಅನ್ನೋದು ಇನ್ನೊಂದು ಸ್ಥಳ. ಆಶ್ವಿಶ್ಗೆ ನಾನು ಹೋಗಿದ್ದೀನಿ. ಅಲ್ಲಿ ಯಾರಾದರೂ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಒಂದು 10 ಜನನ ಅವತ್ತು ಸಾಯಿಸೋರು. ಒಬ್ಬ ತಪ್ಪಿಸ್ಕೊಂಡು ಹೋದರೆ ಒಂದು 10 ಜನವನ್ನು ಸಾಯಿಸೋರು. ಹೀಗೆ ಒಮ್ಮೆ ಒಬ್ಬ ಆತ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ, 10 ಜನನ ಸಾಯಿಸಬೇಕು. ಆ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಅಳ್ತಾನೆ, ನನಗೆ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ನನ್ನ ಜೀವನ ಹೋಯ್ತು ಅಂತ ಹೇಳಿದಾಗ ಅಲ್ಲಿದ್ದಂತಹ ಗುರುವಿನ ಹೆಸರು ಮ್ಯಾಕ್ಸಿಮಿಲಿಯನ್ ಮರಿಯ ಕೋಲ್ಬೆ. ಅವ್ರೇನು ಹೇಳ್ತಾರೆ, ಅವರಿಗೋಸ್ಕರ ನನ್ನ ಪ್ರಾಣವನ್ನು ಕೊಡ್ತೀನಿ, ಅವ್ರನ್ನ ಬಿಟ್ಬಿಡಿ ಎಂಬುದಾಗಿ ಅವ್ರನ್ನ ಬಿಡ್ತಾರೆ, ಇವ್ರನ್ನ ಸಾಯಿಸ್ತಾರೆ. ಆ ಸಂತರ ಸ್ಮರಣೆಯನ್ನು ನಾವು ಆಗಸ್ಟ್ 14ನೇ ತಾರೀಕು ಆಚರಣೆ ಮಾಡ್ತೀವಿ, ಜಸ್ಟ್ ಬಿಫೋರ್ ದ ಇಂಡಿಪೆಂಡೆನ್ಸ್ ಡೇ. ಅವರಲ್ಲಿ ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣವನ್ನೇ ಕೊಡಬೇಕು ಎನ್ನುವ ಧೈರ್ಯ ಎಲ್ಲಿಂದ ಬಂತು? ಶಕ್ತಿ ಎಲ್ಲಿಂದ ಬಂತು? ನಾನು ಎನ್ನುವ ಅಹಂಕಾರವನ್ನು ದಾಟುವ ಧೈರ್ಯ, ದೃಢತೆ ಎಲ್ಲಿಂದ ಬಂತು? ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮೇಲೆ ಇದ್ದಂತಹ ನಂಬಿಕೆ. ಈ ಜೀವನ ಒಂದು ಪಯಣ, ಇದು ಮುಗಿದ ನಂತರ ನನಗೆ ಸ್ವರ್ಗ ಸಾಮ್ರಾಜ್ಯ ಇದೆ ಎನ್ನುವ ದೃಢವಾದ ಆಳವಾದ ನಂಬಿಕೆ. ಇವತ್ತು ಅವರು ಸಂತರು. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾನು ಹೇಳಬೇಕಂತ ಹೇಳಿದ್ರೆ ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಎಕ್ಸಾಂಪಲ್ ಸಿಸ್ಟರ್ ರಾಣಿ ಮರಿಯಾ, ಭಾರತದವರು, ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಇಷ್ಟೇ, ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯ ಶಿಷ್ಯರುಗಳು. ದೇವರು ನಮ್ಮೆಲ್ಲರಿಗೂ ಕೂಡ ಆಜ್ಞೆಯನ್ನು ಕೊಟ್ಟಿದ್ದಾರೆ. ದೆವ್ವಗಳನ್ನು ಬಿಡಿಸುವ ಶಕ್ತಿ, ರೋಗಗಳನ್ನು ಗುಣಪಡಿಸುವ ಶಕ್ತಿ, ಕುಟುಂಬಗಳನ್ನು ಪವಿತ್ರೀಕರಿಸುವ ಶಕ್ತಿ, ಮಕ್ಕಳನ್ನು ಒಳ್ಳೆಯ ಹಾದಿಯಲ್ಲಿ ಮುನ್ನಡೆಸುವ ಶಕ್ತಿ, ನಮ್ಮ ಕುಟುಂಬ ಜೀವನವನ್ನು ಪರಿಶುದ್ಧಗೊಳಿಸಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಉದಾಹರಣೆ ಜೀವನವನ್ನು ಜೀವಿಸುವಂತಹ ದೃಢತೆ ಎಲ್ಲವನ್ನ ಕೊಟ್ಟಿದ್ದಾರೆ. ನಾವು ಜೀವಿಸುವಾಗ ದೇವರ ಮಕ್ಕಳಾಗಿ, ಬೆಳಕಿನ ಮಕ್ಕಳಾಗಿ ಉಳಿಯುತ್ತೇವೆ. ಒಂದು ವೇಳೆ ಪವಿತ್ರ ಆತ್ಮನ ಶಕ್ತಿ ನಮ್ಮಲ್ಲಿ ಇರೋದನ್ನು ನಾವು ಅರಿಯದೇ ಹೋದರೆ, ಯೇಸು ಸ್ವಾಮಿಯ ವಾರ್ತೆಯ ಕಟ್ಟಳೆಯ ಅಧಿಕಾರವನ್ನು ನಾವು ಸ್ವೀಕರಿಸದೆ ಹೋದರೆ, ಬಹುಶಃ ನಮ್ಮಿಂದ ಈ ದೆವ್ವಗಳನ್ನು ಬಿಡಿಸೋದು ಅಥವಾ ಇನ್ನಿತರ ವಿಷಯಗಳನ್ನು ಮಾಡುವ ಕೆಲಸವನ್ನು ನಮ್ಮಿಂದ ಮಾಡಲು ಸಾಧ್ಯವಿಲ್ಲ. ಆಗ ಬಹುಶಃ ಯೇಸು ಸ್ವಾಮಿ ನಮ್ಮನ್ನು ನೋಡಿ ಹೇಳ್ತಾರೆ, ಎಂಥ ಪೀಳಿಗೆ ನಿಮ್ಮದು, ನಿಮಗೆ ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದೀನಿ, ಆ ಶಕ್ತಿಯನ್ನು ಬಳಸ್ಕೊಳ್ಳೋ ಮನೋಭಾವ ನಿಮ್ಮಲ್ಲಿ ಇಲ್ಲವಲ್ಲ ಎಂಬುದಾಗಿ ಹೇಳಬಹುದು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮೇಲೆ ನಂಬಿಕೆ ಇರಲಿ. ನಂಬಿಕೆ ಒಂದಷ್ಟು ಆಳವಾದ ದೃಢವಾದ ನಂಬಿಕೆ, ಅಬ್ರಹಾಮನು ಇಟ್ಟಂತಹ ನಂಬಿಕೆ, ಮೋಶ ಇಟ್ಟಂತಹ ನಂಬಿಕೆ, ನನಗೆ ಈ ಆಜ್ಞೆಯನ್ನು ಕೊಟ್ಟ ದೇವರು ನನ್ನನ್ನು ಮುನ್ನಡೆಸುತ್ತಾರೆ ಎನ್ನುವ ನಂಬಿಕೆ ನಿಮ್ಮಲ್ಲಿ ನನ್ನಲ್ಲಿ ಇದ್ದಾಗ ಮಹತ್ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು, ದೃಢತೆಯನ್ನು ದೇವರು ನಮಗೆ ಕೊಡುತ್ತಾರೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ,
ಈ ಶುಭ ಸಂದೇಶವನ್ನು ಕೊಟ್ಟ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ದೇವರು ನಮ್ಮಲ್ಲಿ ಕೊಟ್ಟಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಕುಟುಂಬಗಳನ್ನು ಪವಿತ್ರೀಕರಿಸುವ ಶಕ್ತಿ, ದೃಢತೆ, ಆಶೀರ್ವಾದವನ್ನು ಪವಿತ್ರ ಆತ್ಮ ನಮಗೆ ತಂದುಕೊಡಲಿ. ಮಾತೆ ಮರಿಯಮ್ಮನವರು ನಮಗೋಸ್ಕರ ಪ್ರಾರ್ಥಿಸಿ ನಮ್ಮನ್ನು ಪ್ರೀತಿಸಿ ಮುನ್ನಡೆಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್.